ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ನಾವು ಕೆಲವೊಂದ್ಸಲ ಬೇರೆಯವರ ಬಟ್ಟೆಯನ್ನ ಅಥವಾ ಬೇರೆಯವರ ಆಭರಣಗಳನ್ನ ಧರಿಸ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅನ್ನೋದಾದ್ರೆ ಯಾಕೆ ಧರಿಸಬಾರದು? ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷ ರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ಚಂದ್ರನ ಸಂಚಾರವೊಂದು ಬೆಳಗ್ಗೆ 9:22 ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಉತ್ತರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ತದನಂತರವಾಗಿ ಹಸ್ತ ನಕ್ಷತ್ರದ ಅಂದರೆ ಸ್ವಂತ ಭಾವದಲ್ಲೇ ಚಂದ್ರನ ಸಂಚಾರವಿರತಕ್ಕಂಥ ಚಂದ್ರನೊಟ್ಟಿಗೆ ಗುರುವಿನ ಸಮ್ಮಿಲನ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳಿಂದ ಕುಟುಂಬ ಗೌರವಕ್ಕೆ ಚ್ಯುತಿಗಳು ಬರ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿ ಬರುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುತಕ್ಕಂಥದ್ದು ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಸಾಲಬಾಧೆಗಳು ಭವಿಷ್ಯವನ್ನು ಆತಂಕದಲ್ಲಿ ದೂಡತಕ್ಕಂಥದ್ದು, ದುಶ್ಚಟಗಳು ಅಧಿಕವಾಗಿ ಬರ್ತಕ್ಕಂಥ ಒಂದು ಸ್ಥಿತಿಯೂ ಕೂಡ ಇವತ್ತಿನ ದಿವಸ ಮೇಷರಾಶಿನದ್ದಾಗಿರುವಂಥದ್ದು. ಓಂ ದ್ರೌಂ ದ್ರೀಂ ದ್ರೌಂ ಸಹ ಶ್ರೀ ಶುಕ್ರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಪಿತ್ರಾರ್ಜಿತ ಆಸ್ತಿಯನ್ನು, ವಾಹನವನ್ನು ಅಥವಾ ಅಲಂಕಾರಿಕ ವಸ್ತುಗಳನ್ನು, ಒಡವೆ, ವಸ್ತ್ರ, ಆಭರಣಗಳನ್ನು ಕಳೆದುಕೊಳ್ಳತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಸಾಲ ಕೊಡುತ್ತೇವೆ ಅಂತವರು ಮಾತು ತಪ್ಪತಕ್ಕಂಥ ಒಂದು ಸನ್ನಿವೇಶಗಳು, ಬುದ್ಧಿಹೀನರಾಗಿ ವರ್ತಿಸ್ತಕ್ಕಂಥದ್ದು, ದುರಾಚಾರಿಗಳಾಗಿ ಬಲಿಯಾಗ್ತಕ್ಕಂಥ ಅಥವಾ ದುರ ಆಲೋಚನೆಗಳಿಗೆ ಬಲಿಯಾಗ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ವೃಷಭ ರಾಶಿನೋದಾಗಿರುವಂಥದ್ದು. ತುಪ್ಪದ ಮೊಸರನ್ನವನ್ನ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಕುಟುಂಬ ಸಮೇತ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬರುವಂಥದ್ದು, ಮಕ್ಕಳಿಂದ ಬಂಧುಗಳೆದುರು ನೆರೆಹೊರೆಯವರ ಮುಂದೆ ತಲೆ ತಗ್ಗಿಸುವಂಥ ಒಂದು ಸಂಭವಗಳು ನಿರ್ಮಾಣವಾಗಿ ಬರುವಂಥದ್ದು, ಸ್ಥಿರಾಸ್ತಿಯ ಪತ್ರ ವ್ಯವಹಾರಗಳಲ್ಲಿ, ವಾಹನದ ನೋಂದಣಿಯ ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಎದುರಾಗಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು, ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳಿತು. ಅವರೇ ಕಾಳನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಿಂದ ಧನಾಗಮನವಾಗ್ತಕ್ಕಂಥದ್ದು, ಆದರೆ ಶೃಂಗಾರ ಸಾಧನ ಖರೀದಿಗಾಗಿ, ಶುಭ ಕಾರ್ಯ ವಸ್ತುಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಹಲ್ಲು, ತಲೆ, ಗಲ್ಲಕ್ಕೆ, ಕಣ್ಣಿಗೆ ಅಥವಾ ಉಗುರು, ನಾಲಿಗೆ, ಮೂಗುಗಳಿಗೆ ಇವುಗಳಿಗೆ ಸ್ವಲ್ಪ ಪೆಟ್ಟುಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ, ಹಿರಿಯ ಸಹೋದರಿ ಅಥವಾ ಮಹಿಳಾ ಮಿತ್ರರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಸ್ವಲ್ಪ ಆತಂಕವನ್ನು ಸೃಷ್ಟಿಯಾಗ್ತಕ್ಕಂಥದ್ದು, ಹಿರಿಯರಿಗೆ ಫಲಪುಷ್ಪವನ್ನು ನೀಡಿ ಸಿಹಿ ತಿನಿಸನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹ ರಾಶಿ, ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಥವಾ ರಾಜಕೀಯ ವ್ಯಕ್ತಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗಾಗಿ ಅಧಿಕ ಖರ್ಚುಗಳು ಬರತಕ್ಕಂಥದ್ದು, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಸ್ಥಳದಲ್ಲಿ ನೆರೆಹೊರೆಯವರಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಆತ್ಮಗೌರವಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ರೀತಿಯಲ್ಲೇ ಅಥವಾ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ವಾತಾವರಣ ಇವತ್ತಿನ ಸಿಂಹ ರಾಶಿ ನೋಡದಾಗಿರುವಂಥದ್ದು. ಶ್ರೀಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಧಾರ್ಮಿಕ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ದೂರ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶ, ಮಿತ್ರರು ದೂರವಾಗ್ತಕ್ಕಂಥದ್ದು, ಮಿತ್ರರಿಂದಲೇ ನಷ್ಟಗಳು ಅಧಿಕವಾಗಿ ಬರುವಂಥ ಒಂದು ಸ್ಥಿತಿ, ಸ್ವಯಂಕೃತ ಅಪರಾಧಗಳಿಂದ, ನಿಮ್ಮ ಬುದ್ಧಿಕೇಡಿನತನದಿಂದ ಅಥವಾ ಅತಿಯಾದ ಬುದ್ಧಿವಂತಿಕೆಯ ಪ್ರದರ್ಶನದಿಂದ ಆರ್ಥಿಕ ಸಂಕಷ್ಟವನ್ನು ತಂದುಕೊಳ್ತಕ್ಕಂಥದ್ದು, ಕುಟುಂಬ ಗೌರವವನ್ನು ಕಳೆದುಕೊಳ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿ ಬರುವಂಥದ್ದು ಇವತ್ತು ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಶ್ರೀ ಲಲಿತಾ ತ್ರಿಶತಿಯನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಸೋಮಶೇಖರ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 25/1979. 25 ತಿಂಗಳು ಹೇಳಿ. 25/5. ಓಕೆ. 20 ಮೇ 1979. ಓಕೆ. ಸಮಯ ತಿಳಿಸಿ. ಸಮಯ ಸಂಜೆ 6 ಗಂಟೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ, ಜಾತಕ ಜನನವಾಗಿರ್ತಕ್ಕಂಥ ಒಂದು ನಕ್ಷತ್ರವನ್ನು ನೋಡಿದಾಗ
ಪೂರ್ವ ಭಾದ್ರಪದ ನಕ್ಷತ್ರ ಜನನವಾಗಿರ್ತಕ್ಕಂಥ ಕುಜ ಮೂಲ ತ್ರಿಕೋಣದಲ್ಲಿರ್ತಕ್ಕ ಲಗ್ನಾಂಶವನ್ನು ನೋಡಿದಾಗ ವಿಶಾಖ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಕೂಡ ಇತ್ತೀಚೆಗಂತೂ ಕೂಡ ಸುಮಾರು 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಪರಿಪೂರ್ಣವಾಗಿ ನೆಮ್ಮದಿಯೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು. ಯಾವುದರಲ್ಲೂ ಆಸಕ್ತಿಗಳೇ ಬರ್ತಾ ಇಲ್ಲ. ಆರೋಗ್ಯದ ಸ್ಥಿತಿಗತಿಗಳು, ಮಾನಸಿಕ ಸ್ಥಿತಿಗತಿಗಳು ಎರಡೂ ಕೂಡ ಸರಿ ಇಲ್ಲದೆ ಇರ್ತಕ್ಕಂಥದ್ರಿಂದ ಎಲ್ಲೋ ಏನೋ ನಡೆದು ಬಿಟ್ಟಿದೆ, ಏನೋ ತಂತ್ರ ನಡೆದು ಬಿಟ್ಟಿದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾವುದರಲ್ಲೂ ಅಭಿವೃದ್ಧಿ ಇಲ್ಲ, ಭವಿಷ್ಯ ಏನು ಅಂತಕ್ಕಂಥ ಒಂದು ಚಿಂತನೆಯೇ ಕಾಡ್ತಾ ಇರ್ತಕ್ಕಂಥದ್ದು ವಿಪರೀತವಾಗಿಬಿಟ್ಟಿದೆ ಅಂತ ಹೇಳ್ತದೆ. ಜೀವನದ ಮೇಲೆ ಆಸಕ್ತಿಯೂ ಇಲ್ಲ, ಏನೋ ಒಂದು ರೀತಿಯಾದ ಬದುಕಬೇಕು, ಬದುಕ್ತಾ ಇದ್ದೀನಿ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಹೌದು ಅಲವು? ಹೌದು ಗುರುಜಿ, ಹೌದು ಗುರುಜಿ, ಮಾತು ಸತ್ಯ ಗುರುಜಿ. ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಒಂದು ವಾರದಲ್ಲಿ 2 ಸಲ ಬೈಕಿಂದ ಬಿದ್ದೆ. ಈ ತರ ಏನೋ ತೊಂದರೆಗಳು, ಮನ್ಸಿಗೆ ನೆಮ್ಮದಿನೇ ಇಲ್ಲ. ಊಟ ಮಾಡಿದ್ರು ನೆಮ್ಮದಿಲ್ಲ, ನಿದ್ರೇನೂ ಬರಲ್ಲ, ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಅದನ್ನೇ ಹೇಳಿದ್ದು. ಒಂದು ಕೆಲಸ ಮಾಡಿ, ಈ ಜಾತಕಕ್ಕೆ ಯಾರು ಎಲ್ಲಿಂದಲೂ ಸಣ್ಣದಾಗಿ ಪ್ರಯೋಗವನ್ನು ಮಾಡಿದ್ದಾರೆ ನಿಮ್ಮ ಮೇಲೆ. ಏಕೆಂದರೆ ಮೊದಲೇ ಚೆನ್ನಾಗಿದ್ದಂಥದ್ದನ್ನು ಎಲ್ಲೋ ಕೆಡಿಸಬೇಕು ಅನ್ನೋ ರೀತಿಯಾದಂಥ ನಿಮ್ಮ ಆತ್ಮೀಯರೇ ಮಾಡಿರ್ತಕ್ಕಂಥ ಒಂದು ಸ್ಥಿತಿ, ಅದನ್ನು ಬಿಡ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಸೋಮಶೇಖರ್ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ ಶಿವರಾಜ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 29/11/1970. 29/11/1970. ಓಕೆ, ಸಮಯ ತಿಳಿಸಿ. ಬೆಳಗಿನ ಜಾವ 3:45. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮ ಶಿವಾಯ. ಗುರುಜಿ, ನಮ್ದು ಬಟ್ಟೆ ಅಂಗಡಿ ಇದೆ ಗುರುಜಿ. ಸ್ವಲ್ಪ 1 ವರ್ಷ 2 ವರ್ಷದಿಂದ ಸ್ವಲ್ಪ ಇಂಥ ತರ ಇಲ್ಲ ಗುರುಜಿ. ಅದಕ್ಕೆ ಮುಂದೆ ಇದರಲ್ಲಿ ನಾನು ಅಭಿವೃದ್ಧಿ ಆಗ್ತೀನ ಇಲ್ವಾ ಅಂತ ಕೇಳಬೇಕಾಗಿ. ಆಗಲಿ. ನೀವೇ ಎಲ್ಲ ಹೇಳಿಬಿಟ್ಟರೆ ನಾನು ಪರಿಹಾರ ಕೊಡುವಂಥದ್ದು ಏನು ಮಾಡಲಿ? ನನಗೆ ಏನು ಗೋಚರಿಸಬೇಕು ಅಂತ ನಾನೇನು ತಿಳಿಸಲಿ? ಇದು ನನ್ನ ಭವಿಷ್ಯ, ನಾನು ನುಡಿತಕ್ಕಂಥ ಒಂದು ಸ್ಥಿತಿಗತಿಗಳು. ಏಕೆಂದರೆ ನಿಮ್ಮ ಸಮಸ್ಯೆಯನ್ನು ನಾನು ಮೊದಲು ಅರ್ಥಕೊಂಡ್ರೆ ನಿಮಗೆ ಪರಿಹಾರವನ್ನು ನಿಜವಾದಂಥ ಜ್ಯೋತಿಷ್ಯಗಳು ಮೊದಲು ಬಂದಂಥ ಭಕ್ತರಿಗೆ ಏನು ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅರಿತವನು ಸರಿಯಾದ ಪರಿಹಾರ ಕೊಡೋದಕ್ಕೆ ಸಾಧ್ಯ. ಹೇಗೆ ವೈದ್ಯರು ಮುಖ ನೋಡ್ತಿದ್ದಾಗಲೇ ಈ ವ್ಯಕ್ತಿಗೆ ಇಂಥದೇ ಕಾಯಿಲೆ ಇದೆ ಅಂತಕ್ಕಂಥದ್ದನ್ನು ಯಾರು ಕಂಡ್ತಾರೋ ಅವರು ನಿಜವಾದ ವೈದ್ಯರು ಹೇಗೋ, ಹಾಗೆ ಜ್ಯೋತಿಷ್ಯಗಳದು ಕೂಡ ಅದೇ ರೀತಿಯಲ್ಲಿ ಇರತಕ್ಕಂಥದ್ದು. ನಿಮ್ಮ ಸಮಸ್ಯೆ ಏನು ಅಂತಕ್ಕಂಥದ್ದು ಮೊದಲನೇದಾಗಿ ನಾನು ನೋಡೋಣ. ಅನುರಾಧ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಶನಿ ವಕ್ರತ್ವ ಲಗ್ನಾಂಶವನ್ನು, ಅದರಲ್ಲೂ ಶುಕ್ರನು ಕೂಡ ಸ್ವಕ್ಷೇತ್ರನ ವಕ್ರತ್ವ ಲಗ್ನಾಂಶವನ್ನು ನೋಡಿದಾಗ ಚಿತ್ತಾ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. 2 ವರ್ಷ 6 ತಿಂಗಳಾಗಿದೆ. 2 ವರ್ಷ 6 ತಿಂಗಳು ಸರಿಯಾಗಿ ನೆನಪು ಮಾಡಿಕೊಳ್ಳಿ. 2 ವರ್ಷ 6 ತಿಂಗಳಿಂದ ಏನೋ ಒಂದು ರೀತಿಯಾದಂಥ ಆತ್ಮ ಸಂಕಟಗಳು ಬಾಧಿಸ್ತಕ್ಕಂಥದ್ದು. ಬರೀ ಬಾಧೆ ಏನೋ ಒಂಥರ ಸಂಕಟ, ಏನು ಅಂತ ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು. ಬರುವಂಥ ಹಣಕಾಸುಗಳೆಲ್ಲವೂ ಕೂಡ ಹಾಗೆ ಹೋಲ್ಡಿಂಗ್ ಆಗಿದೆ. ಯಾವುದು ಬರುವಂಥದ್ದು ಬರುತ್ತಲೇ ಇಲ್ಲ ಅನ್ನೋ ರೀತಿಯಾದಂಥ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ, ಯಾವುದೇ ಒಂದು ಕೆಲಸಕ್ಕೆ ಹಣ ತೊಡಗಿಸಿದ್ರು ಕೂಡ ವಾಪಸ್ ಬರೋದು ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿರ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ. ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲವಾಗಬೇಕು ಅಂದರೆ ಪ್ರತಿ ಶನಿವಾರ ದಿವಸ ನೆನಪು ಮಾಡ್ಕೊಳ್ಳಿ, ಪ್ರತಿ ಶನಿವಾರ ದಿವಸ ಹನುಮಂತನ ದೇವಸ್ಥಾನದಲ್ಲಿ 5 ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. 5 ಎಳ್ಳೆಣ್ಣೆ ದೀಪವನ್ನು, ಆ 5 ದೀಪವನ್ನು ಹಚ್ಚಿದ ನಂತರವಾಗಿ ಪ್ರದಕ್ಷಿಣೆ 108 ಪ್ರದಕ್ಷಿಣೆಯನ್ನು ಮಾಡಿದ ನಂತರವಾಗಿ ಆ 5 ದೀಪಗಳನ್ನು ಅಲ್ಲಿ ಬರ್ತಕ್ಕಂಥ ಮುತ್ತೈದವರಿಗೆ ಫಲತಾಂಬೂಲ ಸಮೇತವಾಗಿ, ಆ ದೀಪದ ಸಮೇತವಾಗಿ 5 ಜನ ಮುತ್ತೈದವರಿಗೆ ಅದನ್ನು ದಾನವಾಗಿ ನೀಡಿ. ಖಂಡಿತ ನಿಮ್ಮ ಬಾಳಲ್ಲಿ ಬೆಳಕು ಬರುತ್ತೆ. ಶುಭವಾಗಲಿ. ಧನ್ಯವಾದಗಳು ಶಿವರಾಜ್ ಅವರೇ. ಗುರುಜಿನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ವಿಶೇಷವಾಗಿ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಮಾನ ಸನ್ಮಾನ ಗೌರವ ಪ್ರತಿಷ್ಠೆ ಉದ್ಯೋಗ ಭರ್ತಿಯಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು, ಹಿರಿಯ ಸಹೋದರ ಅಥವಾ ಸಹೋದರಿಯ ಕೌಟುಂಬಿಕ ಜೀವನದಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥ ಒಂದು ಸ್ಥಿತಿ, ಮಿತ್ರರು ನಿಮ್ಮ ದುಸ್ಥಿತಿಯನ್ನು ಅಥವಾ ದೌರ್ಬಲ್ಯವನ್ನು ದುರುಪಯೋಗಪಡಿಸಿಕೊಳ್ಳತಕ್ಕಂಥ ಒಂದು ಸಂದರ್ಭಗಳು ಬರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥ ಬಹಳ ಒಳಿತು. ಇವತ್ತಿನ ದಿವಸ ಈ ತುಲಾರಾಶಿನವರು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು
ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ಸ್ಥಳದಲ್ಲಿನ ಮಿತ್ರರಿಂದಲೇ ಉದ್ಯೋಗ ಸ್ಥಳದಲ್ಲಿ ತೊಂದರೆಗಳು ಎದುರಾಗ್ತಕ್ಕಂಥದ್ದು, ಉದ್ಯೋಗ ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು, ದೂರ ಪ್ರದೇಶಗಳಿಂದ ಅಥವಾ ವಿದೇಶಗಳಿಂದ ಬಂದಂಥ ಒಂದು ಅದೃಷ್ಟ ಕೈತಪ್ಪಿ ಹೋಗ್ತಕ್ಕಂಥ ಒಂದು ಸ್ಥಿತಿ, ಈ ಆಳಿಕೆ, ಗುಪ್ತ ಅಪವಾದಗಳು, ಗುಪ್ತ ಶತ್ರುಗಳಿಂದ ಆತ್ಮ ಸಂಕಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿಯನ್ನದಾಗಿರುವಂಥದ್ದು. ಗೋಧಿಯನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ತಂದೆಯ ನಡವಳಿಕೆಗಳು ತಂದೆಯನ್ನು ಶತ್ರುವನ್ನಾಗಿ ನೋಡುವಂತೆ ಮಾಡುವಂಥದ್ದು, ಪ್ರಯಾಣಕ್ಕಾಗಿ ದೇವತಾ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಸಾಲ ಬೇಡುವಂಥ ಅಥವಾ ಸಾಲವನ್ನು ಮಾಡುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣವಾಗಿ ಬರುವಂಥದ್ದು, ಯಂತ್ರೋಪಕರಣಗಳು ಅಥವಾ ಸುಗಂಧ ಭರಿತ ವಸ್ತುಗಳು, ಅಲಂಕಾರಿಕ ವಸ್ತುಗಳ ಅಥವಾ ಮಹಿಳಾ ಶತ್ರುಗಳಿಂದ ತಂದೆಯ ಸಹೋದರಿಯಿಂದ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ವಿಪರೀತ ಆತ್ಮಾಭಿಮಾನದಿಂದ ಸಂಶಯದಿಂದ ದಾಂಪತ್ಯದಲ್ಲಿರುವಂತಹ ಪ್ರೀತಿ ಮಂಗಾಗಿ ಕಲಹಕ್ಕೆ ದಾರಿಯನ್ನು ಮಾಡಿಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಎರಡನೇ ಮಗ ಅಥವಾ ಮಗಳ ವೈವಾಹಿಕ ಜೀವನದಲ್ಲಿ ಬದಲಾವಣೆಯಾಗ್ತಕ್ಕಂಥದ್ದು, ಅವುಗಳು ಚಿಂತೆಗೀಡು ಮಾಡುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಮಕರ ರಾಶಿಯದ್ದಾಗಿರುವಂಥದ್ದು. ಓಂ ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಸ್ಥಿರಾಸ್ತಿ, ವಾಹನ, ಭೂಮಿ ಖರೀದಿಯಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಗುಪ್ತ ಸಂಬಂಧಿಗಳು ಅಥವಾ ಗುಪ್ತ ಆಲೋಚನೆಗಳು ಬಯಲಾಗಿ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥದ್ದು, ಕಲಹಕ್ಕೆ ದಾರಿ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿ, ಭವಿಷ್ಯವನ್ನು ಚಿಂತೆಗೀಡು ಮಾಡತಕ್ಕಂಥ ಒಂದು ವಾತಾವರಣ, ನದಿ, ನೀರು, ಸಮುದ್ರ ಅಥವಾ ಸೌಂದರ್ಯ ವರ್ಧಕ ವಸ್ತುಗಳಿಂದ ಕಂಟಗಳು ಬರ್ತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು ಇವತ್ತಿನ ದಿವಸ ಈ ಕುಂಭರಾಶಿಯನವರು. ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಮಕ್ಕಳು ಶತ್ರುಗಳಾಗ್ತಕ್ಕಂಥದ್ದು, ಮಗಳಿಂದ ನಷ್ಟವನ್ನು ಅನುಭವಿಸುವಂಥದ್ದು, ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ ಅಲೆದಾಡುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಸಂಗಾತಿ ದಾರಿ ತಪ್ಪಿ ನಡೆಯುವರು ಎನ್ನುವಂಥ ಒಂದು ಭ್ರಮೆಯಲ್ಲಿ ಸಿಲುಕ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಮೀನರಾಶಿಯದ್ದಾಗಿರುವಂಥದ್ದು. ತಾಮ್ರದ ನಾಣ್ಯವನ್ನು ಹರಿಯುವ ನೀರಿನಲ್ಲಿ ಬಿಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿತಾರೆ. ದುರ್ಗಮ್ಮ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದುರ್ಗಮ್ಮ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆ ಕೇಳ್ಬೇಕಾಯ್ತು. ಹುಟ್ಟಿದ ದಿನಾಂಕ ಗೊತ್ತಾ? ಇಲ್ಲ ರೀ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ, ನಮ ಶಿವಾಯ. ನಮಸ್ತೆ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳ್ತಾಯಿ. 9. ಯಾಕೋ ಇಲ್ಲಿಯವರೆಗೂ ಕೂಡ ನೆಮ್ಮದಿಯಾಗಿ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯೇ ಆಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಿ, ತುಂಬಾ ಒಳ್ಳೆಯದನ್ನು ಮಾಡಿರ್ತಿ, ಬೇರೆಯವರಿಗೆ ಕನಿಕರವನ್ನು ತೋರಿಸಿರ್ತಿ, ಆದರೆ ತನ್ನ ಆರೋಗ್ಯದ ಸ್ಥಿತಿಗತಿಗಳೇ ಸರಿಯಿಲ್ಲ. ಯಾಕೋ ಸ್ವಲ್ಪ ಕಫ ಕಟ್ಟತಕ್ಕಂಥದ್ದು, ಪದೇ 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 ಮೈಕೈ ನೋವು ಬರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು, ಬೆವರು ಜಾಸ್ತಿ ಆಗ್ತಾ ಇದೆ, ಏನೋ ಒಂದು ರೀತಿಯಾದ ವ್ಯತ್ಯಾಸಗಳಾಗ್ತಾ ಇದೆ, ಏನು ಅಂತಕ್ಕಂಥದ್ದನ್ನು ಕಂಡುಹಿಡಿದಕ್ಕೂ ಆಗದೇ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿರ್ತದೆ. ಮೊದಲನೇದಾಗಿ ಆರೋಗ್ಯದ್ದೇ ಈ ಜಾತಕಕ್ಕೆ ಮೊದಲನೇ ಸಮಸ್ಯೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತದೆ. ಹೌದೋ ಅಲ್ಲವೋ? ಹೌದು, ಹೌದ್ರಿ. ಹೇಳಿ, ಏನಾಗಬೇಕು? ನಮ್ದು ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಕಡೆ ಆಗ್ತಕ್ಕಂಥದ್ದು, ಒಂದು ಮದುವೆ ಕೂಡಿ ಬಂದು ರದ್ದಾಗ್ತಕ್ಕಂಥ ಒಂದು ಸನ್ನಿವೇಶವಿದೆ. ಸ್ವಲ್ಪ ಹೆಚ್ಚು ಯೋಚನೆ ಮಾಡಿ ಮುಂದುವರಿರಿ. ಅಂಥವೇನಾದರೂ ಇದ್ರೆ ಸ್ವಲ್ಪ ಅಂತರ ಜಾಸ್ತಿ ಇರ್ತಕ್ಕಂಥ, ಅಂದ್ರೆ ವಯಸ್ಸು ಅಂತರ ಜಾಸ್ತಿ ಇರ್ತಕ್ಕಂಥ ವರ ಸಿಗ್ತಾರೆ ತಾಯಿ. ಖಂಡಿತವಾಗ್ಲೂ ಕೂಡ ಒಳ್ಳೆ ಕಡೆ ಸೇರ್ತಿ, ಯೋಚನೆ ಮಾಡತಕ್ಕಂಥದ್ದು ಬೇಡ. ಶುಭವಾಗಲಿ. ಧನ್ಯವಾದಗಳು ದುರ್ಗಮ್ಮ ಅವರೇ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಉಮೇಶ್ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಹುಟ್ಟಿದ ದಿನಾಂಕ ತಿಳಿಸಿ. 14/6/1974. 1974. ಹೌದು ಮೇಡಮ್. ಸಮಯ ತಿಳಿಸಿ. ರಾತ್ರಿ 12 ಗಂಟೆ ಸರ್. ರಾತ್ರಿ 12 ಗಂಟೆ ಆದ್ಮೇಲೆ. 12 ಗಂಟೆಗೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ ಮೇಡಮ್. ನಮ ಶಿವಾಯ. ನಮಸ್ಕಾರ. ನಮ ಶಿವಾಯ. 14ನೇ ತಾರೀಕು ನೈಟ್ 12 ಗಂಟೆಗಾ? ಹೌದು, ನೈಟ್ 12 ಗಂಟೆ ಆಗಲಿ. ಈ ಜಾತಕ ಪ್ರಕಾರವಾಗಿ ರೇವತಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು, ಕುಜ ನೀಚತ್ವ, ಅದರಲ್ಲೂ ಕೂಡ ಬುಧ ಸ್ವಕ್ಷೇತ್ರದನಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥದ್ದು.
ಯಾವುದನ್ನು ಕೂಡ ನಂಬದೇ ಇರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಒಳಗಡೆ ದೇವರ ಬಗ್ಗೆ, ಗುರು ಹಿರಿಯರ ಬಗ್ಗೆ ಗೌರವ ಇರ್ತದೆ, ಅದನ್ನು ತೋರ್ಪಡಿಸಿಕೊಳ್ಳದಲ್ಲೇ ಇರ್ತಕ್ಕಂಥದ್ದು ನಿಮ್ಮ ದೌರ್ಬಲ್ಯ ಒಂದು. ಎರಡನೇದಾಗಿ ಬೇರೆಯವರು ಯಾವುದನ್ನೇ ಸಜೆಷನ್ಸ್ ಹೇಳಿದ್ರು ಕೂಡ, ಸಲಹೆಗಳನ್ನು ಹೇಳಿದ್ರು ಕೂಡ ಅದನ್ನು ತೆಗೆದುಕೊಳ್ತಲೇ ಇರ್ತಕ್ಕಂಥದ್ದು ಎರಡನೇ ದೌರ್ಬಲ್ಯ. ಮೂರನೇದೇನಂತಂದರೆ ನಿಮಗೆ ಆತರ ಅಂತಕ್ಕಂಥದ್ದು ವಿಪರೀತವಾಗಿಬಿಟ್ಟಿದೆ. ಅದು ಯಾಕೆ ಹಂಗೆ ತಗೊಳ್ತೀರಿ ಅನ್ನೋದು ಗೊತ್ತಿಲ್ಲ. ಸಡನ್ ಡಿಸಿಷನ್ಸ್ ತೊಗೊಂಡ್ಬಿಡ್ತೀರಿ, ಸಮಸ್ಯೆಗಳನ್ನು ತಂದು ಮೈ ಮೇಲೆ ಎದಕೊಂಡ್ಬಿಡ್ತೀರಿ. ಹೌದು ಅಲ್ವೋ? ಹೇಳಿ, ಏನಾಗ್ಬೇಕು? ಏನು ಮಾಡ್ಲಿಕ್ಕೆ ಇದೆ ಮುಂದೆ? 2.5 ವರ್ಷವಾಗಿದೆ. 2.5 ವರ್ಷದಿಂದ ಯಾವ ಉದ್ಯೋಗವೂ ಇಲ್ಲ. ಉದ್ಯೋಗದಲ್ಲಿ ವಿಪರೀತ ಸಂಕಷ್ಟಗಳು ಎದುರಾಗಿಬಿಟ್ಟಿದೆ. ಏನಾಗ್ತಾ ಇದೆ? ಬರೀ ಅಪಮಾನ. ಎಲ್ಲೇ ಕೆಲಸ ಮಾಡೋದಕ್ಕೆ ಹೋದ್ರೂ ಅಲ್ಲೇನಾದ್ರೂ ಒಂದು ವಿರೋಧ ಆಗ್ತದೆ ಅಥವಾ ಅಪನಿಂದನೆಗಳಾಗ್ತದೆ, ಅಲ್ಲೇನಾದ್ರೂ ಒಂದು ಕಲಹ ಆಗ್ತದೆ. ಯಾವುದೇ ಕೆಲಸಕ್ಕೆ ಹೋದ್ರು ಅಲ್ಲಿ ಏನಾದ್ರೂ ಒಂದು ಕೆಟ್ಟದಾಗ್ತದೆ. ಈ ರೀತಿಯಿಂದ ಆಗ್ತಕ್ಕಂಥದ್ದು. ಒಂದು ಕೆಲಸವನ್ನ ಮಾಡಿ, ಈ ಜಾತಕಕ್ಕೆ ಪ್ರತಿ ಮಂಗಳವಾರ ಅಲ್ಲೆಲ್ಲಾದ್ರೂ ಅಮ್ಮನವರ ದೇವಸ್ಥಾನವಿದ್ರೆ 100 ಗ್ರಾಂ ಅರಿಶಿಣ, 100 ಗ್ರಾಂ ಕುಂಕುಮ ಎರಡನ್ನೂ ತೆಗೆದುಕೊಂಡು ಹೋಗ್ಬೇಕು. ಅರಿಶಿಣದಲ್ಲಿ ಗೌರಿಯ ಅಷ್ಟೋತ್ತರವನ್ನು ಮಾಡಿಸಬೇಕು. ಕುಂಕುಮದಲ್ಲಿ ಚಾಮುಂಡೇಶ್ವರಿ ಅಷ್ಟೋತ್ತರವನ್ನು ಮಾಡಿಸಬೇಕು. ಆ ಎರಡನ್ನೂ ಮಾಡಿದ ನಂತರವಾಗಿ 9 ಜನ ಮುತ್ತೈದೆಯವರಿಗೆ ಅದೇ ಅರಿಶಿಣ ಏನು ಅರ್ಚನೆ ಮಾಡಿರ್ತಾರೋ ಆ ಅರಿಶಿಣ ಮತ್ತೆ ಕುಂಕುಮವನ್ನೇ 9 ಜನ ಮುತ್ತೈದೆಯವರಿಗೆ ಆ ಅರಿಶಿಣ ಕುಂಕುಮವನ್ನೇ ಕೊಟ್ಟು 9 ತಾಂಬೂಲವನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯಾಕೆಂದ್ರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ, ತಾಯಿ ಸ್ವರೂಪರಾಗಿರ್ತಕ್ಕಂತಹ ಆ ಮುತ್ತೈದೆಯವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಖಂಡಿತವಾಗಲೂ ಕೂಡ ನಿಮಗೆ ಏಳಿಗೆ ಆಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಉಮೇಶ್ ಅವರೇ. ಗುರುಜಿನು ಕೆಲವೊಂದ್ಸಲ ಬೇರೆಯವ್ರ ಬಟ್ಟೆನ ನಾವು ಹಾಕೊಳ್ತೀವಿ, ನಮ್ಮ ಬಟ್ಟೆನ ಬೇರೆಯವ್ರು ಹಾಕೊಳ್ತಾರೆ. ಹಾಗೆ ಒಡವೆಗಳನ್ನು ಕೂಡ ಬೇರೆಯವ್ರ ಒಡವೆ ನಾವು ಹಾಕೊಳ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ಹಾಕೊಳ್ಬೋದಾ, ಹಾಕೊಳ್ಬಾರ್ದು ಅಂದ್ರೆ ಯಾಕೆ ಹಾಕೊಳ್ಬಾರ್ದು ತಿಳಿಸ್ಕೊಡಿ. ಸಾಮಾನ್ಯವಾಗಿ ಇದೆಲ್ಲವೂ ಬ್ಯಾಚಲರ್ ಲೈಫಲ್ಲಿ ತುಂಬ ಆಗ್ತದೆ. ಒಂದೇ ರೂಮ್ನಲ್ಲಿ ಇರ್ತಾರೆ, ಅಡ್ಜಸ್ಟ್ಮೆಂಟು, ಅವನ ಬಟ್ಟೆ ಇವನು ಹಾಕೊಳ್ಳೋದು, ಇವನ ಬಟ್ಟೆ ಅವನು ಹಾಕ್ಕೊಳ್ತಕ್ಕಂಥದ್ದು. ಅಥವಾ ಸಾಮಾನ್ಯವಾಗಿ ಈ ಅಣ್ಣ ತಮ್ಮಂದಿರ ನಡುವಿನಲ್ಲೂ ಕೂಡ ಇಂಥ ಒಂದು ಇದಿರತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿ ಬರ್ತದೆ. ಸಾಮಾನ್ಯವಾಗಿ ಅಣ್ಣ ತಮ್ಮಂದರಲ್ಲಿ ಅಷ್ಟೊಂದು ವ್ಯತ್ಯಾಸಗಳು ಅಥವಾ ಭಿನ್ನತೆಗಳಾಗ್ತಕ್ಕಂಥ ಸಂಭವಗಳು ಕಡಿಮೆ. ಯಾಕೆಂದರೆ ಒಂದೇ ರಕ್ತವಾಗಿರ್ತಕ್ಕಂಥದ್ದು, ಒಂದೇ ಅಭಿಪ್ರಾಯಗಳಿರ್ತಕ್ಕಂಥದ್ದು, ಒಂದೇ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ. ಆದರೆ ಬೇರೆಯವರ ಒಂದು ರೂಮ್ನಲ್ಲಿದ್ದಾಗ ಬೇರೆಯವರ ಬಟ್ಟೆಗಳನ್ನು ಇವರು ಧರಿಸ್ತಕ್ಕಂಥದ್ರಿಂದ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ, ಆ ವ್ಯಕ್ತಿ ಯಾರು ಧರಿಸಿರ್ತಾರೋ ಆ ವ್ಯಕ್ತಿಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಆ ವ್ಯತ್ಯಾಸಗಳೆಲ್ಲವೂ ಕೂಡ ನಿಮಗೆ ವರ್ಗಾವಣೆ ಆಗಿ ಬರುತ್ತೆ. ಅಥವಾ ಸ್ಕಿನ್ ಪ್ರಾಬ್ಲಮ್ ಇರತಕ್ಕಂಥದ್ದಾಗ್ಬೋದು, ಅಥವಾ ಬೇರೆ ಯಾವುದೇ ರೋಗ ಬಾಧೆಗಳಾಗತಕ್ಕಂಥದ್ದಾಗ್ಬೋದು. ಇದೆಲ್ಲವೂ ಕೂಡ ನಿಮಗೂ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಒಂದು ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಆ ಬಟ್ಟೆಯನ್ನು ಧರಿಸ್ತಕ್ಕಂಥದ್ರಿಂದ ಅವನಲ್ಲಿರ್ತಕ್ಕಂಥ ಒಂದು ಬ್ಯಾನ್ ಎನರ್ಜಿ, ಯಾವುದೋ ಒಂದು ದಾರಿದ್ರ್ಯತನವೋ ಅಥವಾ ಯಾವುದೋ ಒಂದು ಸಂಕಷ್ಟವೋ ಮುಂದೇನು ಕೆಟ್ಟದಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ಬಂದಿರ್ತದೆ ಅಥವಾ ಸೂಚನೆಗಳಿರ್ತದೆ. ಆ ಕೆಟ್ಟದೆಲ್ಲವೂ ಕೂಡ ಅವನ ಬಟ್ಟೆಯನ್ನು ಅಥವಾ ಆ ವ್ಯಕ್ತಿಯ ಬಟ್ಟೆಯನ್ನು ಆಗದಿದ್ದಂಗನೇ ಆಟೋಮೆಟಿಕಲಿ ಅದರ ಅರ್ಧ ಪಾಲನ್ನು ನೀವೇ ತೆಗೆದುಕೊಂಡ್ಬಿಡ್ತೀರಿ. ಅಂದರೆ ಅವನ ದಾರಿದ್ರ್ಯತನವನ್ನು ನೀವು ತೆಗೆದುಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರುತ್ತದೆ. ಅವನ ಸಂಕಷ್ಟಗಳೆಲ್ಲವನ್ನು ಕೂಡ ನೀವು ಅನುಭವಿಸಬೇಕಾದಂಥ ಸ್ಥಿತಿ ಬರುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಬಟ್ಟೆಯನ್ನು ದಾನ ಕೊಡ್ತಕ್ಕಂಥ ಒಂದು ಸ್ಥಿತಿಯು ಅದಕ್ಕೋಸ್ಕರವೇ, ಕರ್ಮ ಫಲಗಳು ಹೋಗಲಿ ಅನ್ನೋ ಉದ್ದೇಶಾರ್ಥವಾಗಿ. ಆದರೆ ಅಂಥ ಒಂದು ಸ್ಥಿತಿಗಳು ಬರ್ತದೆ. ಇನ್ನು ಒಡವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೊಡ್ತಾರೋ ಅವರಿಗೆ ದಾರಿದ್ರ್ಯತನ, ಲಕ್ಷ್ಮಿಯನ್ನು ಮನೆಗೆ ಕಳಿಸಿದಂಥ ರೀತಿಯಲ್ಲಿ, ಬೇರೆಯವರಿಗೆ ಕೊಟ್ಟಂಥ ರೀತಿಯಲ್ಲಿ, ಬೇರೆಯವರ ಮನೆಗೆ ಕಳಿಸಿದ ರೀತಿಯಲ್ಲಿ ಯಾರಿಗೆ ಒಡವೆಯನ್ನು ಕೊಡೋದಕ್ಕೆ ಹೋಗ್ತೀರೋ ನಿಮ್ಮಲ್ಲಿರ್ತಕ್ಕಂಥ ಲಕ್ಷ್ಮಿಯೂ ಕೂಡ ಅವರ ಜೊತೆಯಲ್ಲೇ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರುತ್ತೆ. ನಿಮಗೆ ದಾರಿದ್ರ್ಯತನ ಬರುತ್ತೆ, ಅವರಿಗೆ ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನು ಗುರುಜಿ ಅವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ, ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972273719, ಮತ್ತೊಂದು ದೂರವಾಣಿ ಸಂಖ್ಯೆ 9686869938.
ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ.